ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನು ಸ್ಪೆಷಲ್ ಇದೆ ಅಂತ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೇನೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಡ್ಡಿಗೆ ದೋಸೆಗೆ ಅಕ್ಕಿ ಹಾಕಬೇಕಾಗಿತ್ತು, ಹಾಗಾಗಿ ಅಕ್ಕಿನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಮತ್ತು ರವೆ ಹಾಕಿಸ್ಕೊಂಬಂದಿತ್ತು, ಕೆಂಪು ಗೋಧಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ರವಾನೂ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದಕ್ಕೂ ಮುಂಚೆ ನಾವು ಫಸ್ಟು ಅಕ್ಕಿ ಕ್ಲೀನ್ ಮಾಡಿಕೊಂಡು ನೆನೆಯೋಕೆ ಹಾಕಿದ್ರೆ ಅಕ್ಕಿ ನೆನೆಯುತ್ತೆ ಅಂತ ಹೇಳಿಬಿಟ್ಟು ಅದು ಬೇರೆ ಲೇಟಾಗಿ ಹೋಗಿತ್ತು ಅಕ್ಕಿ ನೆನೆ ಹಾಕೋದು. ರವಾನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ನಾನು ಇವಾಗ ಫಸ್ಟಿಗೆ ಅಕ್ಕಿ ಕ್ಲೀನ್ ಮಾಡಿಕೊಂಡು ನೆನೆ ಹಾಕ್ತಾಯಿದ್ದೀನಿ. ಸದ್ಯಕ್ಕೆ ನನಗೆ ಈಗ ಇದು ಬೇಡ, ಅಕ್ಕಿನ ಹಸ್ ಮಾಡಬೇಕಷ್ಟೇ. ನನಗಿದು ನಾಳೆ ಅಥವಾ ಸಾಯಂಕಾಲ ಯಾವಾಗಲಾದರೂ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಫಸ್ಟು ಅಕ್ಕಿ ಸಾಣಿಸ್ಕೊತೀನಿ. ಫ್ರೆಂಡ್ಸ್, ಈ ಬೌಲಲ್ಲಿ ನಾನು 3 ಬಟ್ಲು ಅಕ್ಕಿ ತೊಗೊಂಡ್ರೆ 1 ಬಟ್ಲು ಇದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಅಂದರೆ ಉದ್ದಿನಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ, ಮೆಂತ್ಯ ಇದೆಲ್ಲ ಸೇರಿಸಿ 1 ಬಟ್ಲು ಅಕ್ಕಿ ಮಾತ್ರ 3 ಬಟ್ಲು ತೊಗೊಂಡಿರ್ತೀನಿ. ನಾನು ಯಾವಾಗಲೂ ಇಷ್ಟೇ, ಇದ್ದೇ ಮೆಜರ್ಮೆಂಟಲ್ಲಿ ಹಾಕಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಅಳತೆ ಇರುತ್ತೆ. ನಾನು ಇದಕ್ಕೆ ಒಂದು 2-3 ಸ್ಪೂನು ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಏನಕ್ಕೆ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಕಡಲೆಬೇಳೆ ಹಾಕ್ತಾರೆ. ಜಾಸ್ತಿ ಹಾಕ್ಬಾರ್ದು, 2-3 ಸ್ಪೂನ್ ಆದರೆ ಸಾಕು. ಹಾಗೆ ನೆಕ್ಸ್ಟ್ ಇದು ಒಂದು 2-3 ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ. ಇಡ್ಲಿಗೂ ಹಾಕ್ತಾರೆ, ದೋಸೆ ಪಡ್ಡು ಇದಕ್ಕೆಲ್ಲದಕ್ಕೂ ಹಾಕ್ತಾರೆ. ಮತ್ತು 1 ಸ್ಪೂನಷ್ಟು ಮೆಂತ್ಯ, ಜಾಸ್ತಿ ಇಲ್ಲ, 1 ಸ್ಪೂನ್ ಹಾಕಿದ್ರೆ ಸಾಕು. ಮತ್ತು 1 ಹಿಡಿ ಅವಲಕ್ಕಿ ಹಾಕಬೇಕು. ಗಟ್ಟಿ ಅವಲಕ್ಕಿ, ತೆಳು ಅವಲಕ್ಕಿ ಯಾವುದಾದ್ರೂ ನಡೆಯುತ್ತೆ, ಮೀಡಿಯಮ್ ಅವಲಕ್ಕಿ ಯಾವುದಾದ್ರೂ ನಡೆಯುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ನಾನು 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅವಲಕ್ಕಿ, ಇದೆಲ್ಲ ಸೇರಿದ್ರೆ 1 ಬೌಲ್ ಆಯಿತು. ಇದರಲ್ಲೇ 3 ಬೌಲು ಅಕ್ಕಿ, ಇಷ್ಟೇ ಕರೆಕ್ಟ್ ಅಳತೆ. ಇದೆಲ್ಲ ಹಾಕಿ ಮಾಡ್ತೀನಿ ನಾನು. ಇದು ಮೆಂತ್ಯ, ಇದನ್ನು ಕ್ಲೀನಾಗಿ ಈಗ ಒಂದು 2-3 ಸಲ ತೊಳಿಬೇಕು, ಧೂಳು ಹೋಗೋ ಥರ. ಫ್ರೆಂಡ್ಸ್, ಇಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ ತೊಳೆದಿದ್ದೀನಿ. ಒಂದು 2-3 ಸಲ ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ಇದನ್ನು ಜಾಸ್ತಿ ನೆನೆಸಲ್ಲ, ನಾನೊಂದು 6-8 ತಾಸು ಅಷ್ಟೇ ನೆನೆಸೋದು. ಒಂದು 2-3 ಸಲ ತೊಳೆದಿಟ್ಟಿದ್ದೀನಿ. ಮುಂಜಾನೆಯಿಂದ ರಾತ್ರಿವರೆಗೂ ನೆನೆಸ್ಬೇಕು ಅಂತೇನಿಲ್ಲ. ನಾನು ಕೆಲವೊಂದು ಸಲ ಮರ್ತಿರ್ತೀನಲ್ಲ, ಮಧ್ಯಾಹ್ನದಿಂದ ರಾತ್ರಿವರೆಗೂ ಅಷ್ಟೇ, ಒಂದು 8-10 ತಾಸು ಅಷ್ಟೇ ನೆನೆಸೋದು. 10 ತಾಸನ್ನು ಜಾಸ್ತಿ ಆಯಿತು, ಒಂದು 6-8 ತಾಸು ಅಷ್ಟೇ ನೆನೆಸಿರ್ತೀನಿ. ಈಗ ಇದನ್ನು ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಾನಿವಾಗ ಬ್ಯಾಂಕ್ ಹತ್ರ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಫೋನ್ ಮಾಡಿದರು, ಯಾಕಂದರೆ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರಲ್ಲ, ಇಲ್ಲಿವರೆಗೂ ಬಾ, ಇಲ್ಲಿಂದ ಇಬ್ಬರು ಹೋಗೋಣ ಅಂತ ಹೇಳಿದ್ರು. ಈಗ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಮಳೆ ಬರೋಂಗಾಗಿದೆಯಲ್ಲ, ಹಾಗಾಗಿ ಸ್ವಲ್ಪ ಕತ್ಲೆ ಥರ ಆಗಿದೆ. ಈಗ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರಲ್ಲ, ಅಲ್ಲಿವರೆಗೂ ನಾನು ಹೋಗ್ತೀನಿ. ಅಲ್ಲಿಂದ ನಾನು ನಮ್ಮ ಮನೆಯವರು ಹೋಗ್ತೀವಿ. ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇದೆ. ಅದೇನೆಂದರೆ, ಇಷ್ಟು ದಿನ ಗಾನವಿದು ನಂದು ಜಾಯಿಂಟ್ ಅಕೌಂಟ್ ಇತ್ತು. ಯಾಕಂದರೆ ಸ್ಕಾಲರ್ಶಿಪ್ ಅದೆಲ್ಲ ಬರ್ತಿತ್ತಲ್ಲ, ಹಾಗಾಗಿ ಅವಳದು ನಂದು ಜಾಯಿಂಟ್ ಅಕೌಂಟ್ ಮಾಡಿದ್ವಿ. ಆ ಸ್ಕಾಲರ್ಶಿಪ್ಪು 1 ವರ್ಷಕ್ಕೂ ಬರಲಿಲ್ಲ ನಮ್ಮ ಹಣೆ ಬರೋಕ್ಕೆ. ಈಗ ಗಾನವಿಂದು ಕ್ಯಾನ್ಸಲ್ ಮಾಡಿಸಿ ನಂದು ವಸಿಷ್ಠಂದು ಜಾಯಿಂಟ್ ಮಾಡಿಸ್ಬೇಕು. ಯಾಕಂದರೆ ಒಬ್ರದ್ದು 2-3 ಅಕೌಂಟು ಇರೋಂಗಿಲ್ವಲ್ಲ, ಹಾಗಾಗಿ ವಸಿಷ್ಠಂದು ನಂದು ಜಾಯಿಂಟ್ ಮಾಡಿ ಗಾನವಿದು ಸಪ್ರೇಟ್ ಮಾಡಿಸೋಣ ಅಂತ ಹೇಳಿ ಹೊರಟಿದ್ದೀವಿ. ವಸಿಷ್ಠನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿದ್ದೀವಲ್ಲ, ಹಾಗಾಗಿ ಸ್ಕಾಲರ್ಶಿಪ್ಪಿಂದು ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕು. ಎಲ್ಲ ಪ್ರೂಫ್ನು ತರಕ್ಕೆ ಹೇಳಿದರು, ಏನೇನು ತರಬೇಕು ಅಂತ ನಿನ್ನೆ ಕೇಳ್ಕೊಂಬಂದಿದ್ರು ನಮ್ಮ ಮನೆಯವರು. ಈಗ ತಗೊಂಡು ಬ್ಯಾಂಕ್ ಹತ್ರ ಹೋಗಬೇಕು. ಹೋಗಿ ಬಂದು, ಅಯ್ಯೋ ಕನ್ನಡ ಬುಕ್ ನಮ್ಮ ವಸಿಷ್ಠ ಅಂತ ಗಾನವಿದು ಕನ್ನಡ ಬುಕ್ ಇಲ್ಲೇ ಬಿಟ್ಟು ಹೋಗೋಣ. ಹೋಗಿ ಬಂದು ಅಡುಗೆ ಮಾಡಬೇಕು. ಇನ್ನು ಮತ್ತು ಬ್ಯಾಂಕು ಇನ್ನು ಊಟದ ಟೈಮ್ ಆಗುತ್ತೆ, ಅವ್ರು ಕೆಲಸ ಮಾಡಲ್ಲ ಅಂತಾರೆ, ಆಮೇಲೆ ಲೇಟ್ ಆಗಿದೆ ಹಾಗೆ ಹಿಂಗೆ ಅಂತೇಳಿ. ಅದಕ್ಕೆ ಬ್ಯಾಂಕ್ ಕೆಲಸ ಅಂದರೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಹೇಳೋಕ್ಕಾಗಲ್ಲ. ಫಸ್ಟು ಬ್ಯಾಂಕ್ ಕೆಲಸ ಮುಗಿಸ್ಕೊಂಬಂದು ಆಮೇಲೆ ಮನೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂಥೇಳಿ ಹೊರಟಿದ್ದೀನಿ ಇವಾಗ. ನಮ್ಮ ವಸಿಷ್ಠ
ಫ್ರೆಂಡ್ಸ್ ಬ್ಯಾಂಕಿಗೆ ಹೋಗಿ ಬಂದ್ವಿ. ಕೆಲಸ ಆಯಿತು. ಪಾಸ್ಬುಕ್ ಇನ್ನು 2 ದಿನ ಬಿಟ್ಟು ಕೊಡ್ತಾರಂತೆ. ಪಾಸ್ಬುಕ್ ಕೊಟ್ಟಿಲ್ಲ. 2 ತಾಸು ಆಯಿತು. ಈಗ ಬಂದು ಅಡುಗೆ ಮಾಡ್ಬೇಕು. ಹಂಗೆ ಊಟದ ಟೈಮ್ ಆಗಿತ್ತಲ್ಲ, ನಮ್ಮ ಮನೆಯವರು ಊಟಕ್ಕೆ ಬಂದವ್ರೆ. ಇಬ್ಬರು ಬರಬೇಕಾದ್ರೆ ಒಟ್ಟಿಗೆ ಬಂದ್ವಿ. ಟೈಮ್ ಬಂದು 2 ಗಂಟೆ. ನಾನು ಹೋದಾಗ 12 ಗಂಟೆ ಆಗಿತ್ತೇನೋ, ಈಗ 2 ಗಂಟೆ ಆಗಿದೆ. ಈಗ ಅಡುಗೆ ಮಾಡಬೇಕು. ಅಡುಗೆ ಏನಪ್ಪ ಅಂದರೆ, ಬೆಳಗ್ಗೆ ಪೂರಿ ಮಾಡಿತ್ತು. ಪೂರಿ ಮತ್ತು ತೊಂಡೆಕಾಯಿ ಗೊಜ್ಜು ಮಾಡಿತ್ತು. ನಾನು ಇವತ್ತು ಉಪವಾಸ. ಮಧ್ಯಾಹ್ನ ಈಗ ಊಟ ಮಾಡಬೇಕು. ಹಾಗಾಗಿ ಈಗ ಪೂರಿ ಮಾಡ್ತಾಯಿದ್ದೀನಿ. ಹೋಗಬೇಕಾದ್ರೆ ಅನ್ನ ಮಾಡಿ ಇಟ್ಟೆ ಹೋಗಿದ್ದೆ ನಾನು, ಯಾಕಂದರೆ ಬರೋದು ಹೇಳೋಕ್ಕಲ್ಲ ಬ್ಯಾಂಕ್ಗೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಅಂತ. ಅನ್ನ ಮಾಡಿಟ್ಬಿಟ್ಟೆ ಹೋಗಿದ್ದೆ. ಪಾತ್ರೆಯಲ್ಲೇ ಅನ್ನ ಮಾಡಿದ್ದೆ ಇವತ್ತು. ಪೂರಿ ಹಿಟ್ಟು ಇಲ್ಲಿದೆ. ಎಣ್ಣೆ ಬೆಳಗ್ಗೆ ಮಾಡಿದ್ದು ಎಣ್ಣೆನೇ ನೋಡಿರಿ ಇದರಲ್ಲಿ ಐತೆ. ಈಗ ಚಪಾತಿ ಬೇಕಂದರೆ ಚಪಾತಿ, ಪೂರಿ ಬೇಕಂದರೆ ಪೂರಿನ ಮಾಡೋದು. ಬೆಳಗ್ಗೆಗೆ ನೋಡಿರಿ ನಾನು ತೊಂಡೆಕಾಯಿ ಮತ್ತು ಕಾಬೂಲ್ ಕಡಲೆ ಇದೆಯಲ್ಲ, ಅದನ್ನೆರಡು ಸೇರಿಸಿ ಗೊಜ್ಜು ಮಾಡಿದ್ದೆ. ಅಂದರೆ ಚಪಾತಿಗೆ ಮಾಡಿದ್ದೆ ನಾನು ಇದನ್ನು. ವಸಿಷ್ಠ ಮತ್ತು ಗಾನವಿ ಏನಂದರು, ಮತ್ತು ಚಪಾತಿನ ಇವತ್ತು ಅಂತ ಒಂಥರ ಮಾಡಿದರು. ಹಾಗಾಗಿ ಅದೇ ಚಪಾತಿ ಹಿಟ್ಟನ್ನೇ ಪೂರಿ ಮಾಡಿದೆ. ಪೂರಿ ಜೊತೆನೂ ತುಂಬ ಚೆನ್ನಾಗಾಗುತ್ತೆ ಇದು ಪಲ್ಯ. ನೋಡ್ತಿರ್ಬೋದು, ಕಾಬೂಲ್ ಕಡಲೆ ಬರುತ್ತಲ್ಲ ಅದು, ತೊಂಡೆಕಾಯಿ ಮತ್ತು ಹಸಿಕಾಯಿ ಹಾಕಿ ಮಾಡಿರೋ ಅಂಥದ್ದು. ಈಗ ಸ್ವಲ್ಪ ಪೂರಿ, ನಮ್ಮ ಮನೆಯವ್ರಿಗೆ ಚಪಾತಿ ಬೇಕಿದ್ರೆ ಚಪಾತಿ ಯಾವುದಾಗುತ್ತೋ ಅದು. ಪೂರಿ ಪಟಾಪಟ ಮಾಡ್ತೈತಿ. ಎಷ್ಟು ಬೇಕು ಅಷ್ಟೇ ಮಾಡ್ತೀನಿ, ಎಲ್ಲ ಮಾಡಿಡಂಗೆ. ಒಂದು 6 ಮಾಡಲಿ ಇಬ್ಬರಿಗೆ ಸೇರಿ. ನನಗೆ ಒಂದು 4 ಸಾಕು. 4 ಪೂರಿ ಮತ್ತು ಅನ್ನ. ಇದನ್ನು ಸಂಜೆಗೆ ಚಪಾತಿ ಮಾಡಿಬಿಡ್ತೀನಿ ತೋರಿ. ಉಳಿದ್ರೆ ಚಪಾತಿ ಚಿಪ್ಸ್ ಮಾಡೋಕ್ಕೆ ಬರುತ್ತೆ. ಚಪಾತಿ ಹಿಟ್ಟು ಜಾಸ್ತಿ ನಾದ್ಬಿಟ್ಟಿದ್ದೀನಿ. ಏನಿಲ್ರಿ, ಅದು ಚಪಾತಿ ಆ ಪಲ್ಯಕ್ಕಾದರೆ ಸರಿ ಹೋಗುತ್ತೆ ಅಂತ ನಾದಿದೆ. ಚಪಾತಿ ಸ್ವಲ್ಪ ಸೈಜ್ ದೊಡ್ಡದು, ಪೂರಿ ಸೈಜ್ ಸ್ವಲ್ಪ ಚಿಕ್ಕದಲ್ವ, ಹಂಗಾಗಿ ಕಡಿಮೆ ಆಗಿದೆ. ಮತ್ತು ಬೆಳಗ್ಗೆ ನಾನು ತಿಂದಿಲ್ಲ, ಅದು ಒಂದು ಕಾರಣಕ್ಕೆ. ಚಪಾತಿ ಮಾಡಿಡ್ತೀನಿ. ಚಪಾತಿ ವೇಸ್ಟ್ ಆಗಲ್ಲ, ಉಳಿದ್ರೆ ಚಿಪ್ಸ್ ಮಾಡ್ತೀನಿ. ಅದು ಸಖತ್ತಾಗಿರುತ್ತೆ ಚಪಾತಿ ಚಿಪ್ಸ್. ಈಗ ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡು ಊಟ ಮಾಡ್ತೀನಿ ನಾನು, ನಮ್ಮ ಮನೆಯವರು. ಮತ್ತು ವಸಿಷ್ಠ ಸ್ಕೂಲಿಂದ ಬಂದಮೇಲೆ ಕೇಳ್ತಾರೆ ಏನಾದರೂ ಇದೆಯಾ. ಹಾಗೆ ದೋಸೆ, ಪಡ್ಡು, ಇಡ್ಲಿ, ಪೂರಿ ಈ ಥರದ್ದು ಏನಾದರೂ ಮಾಡಿದ್ರೆ ಬಂದ ತಕ್ಷಣ ಕೇಳ್ತಾನೆ ಇದೆಯಾ ತಿನ್ನೋಕ್ಕೆ ಅಂತ ಹೇಳಿ. ಹಾಗಾಗಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ. 6 ಅಂದ್ರೆ 6 ಮಾಡಲ್ಲ. ತಿನ್ನೋವಾಗ ಟೇಸ್ಟ್ ಬಂದರೆ ಮತ್ತೆ ಬೇಕಾಗುತ್ತೆ. ಉಳಿದ್ರೆ ವಸಿಷ್ಠ ಬಂದು ತಿಂತಾನೆ. ಬೆಳಗ್ಗೆ ಇಲ್ಲೇ ಲಟ್ಟಿಸಿದ್ದೆ ಪೂರಿನ, ಹಾಗಾಗಿ ಮತ್ತೆ ಇಲ್ಲೇ ಮಾಡ್ತೀನಿ. ಒಟ್ಟಿಗೆ ಒಂದೇ ಸಲ ಲಟ್ಟಿಸ್ಕೊಂಡು ಒಟ್ಟಿಗೆ ಕರಿತೀನಿ. ಒಂದೊಂದೇ ಅಂದರೆ ಎಣ್ಣೆ ಸುಟ್ಟು ಬಿಡುತ್ತೆ. ಹಾಗಾಗಿ ಇದು ಮೈದಾ ಹಿಟ್ಟಲ್ಲಿ ಮಾಡಿಲ್ಲ ನಾನು. ಪೂರಿ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದ್ದರೆ ನಾನು ಇದಕ್ಕೆ ರವೆ ಮಿಕ್ಸ್ ಮಾಡ್ತಿದ್ದೆ, ಚಿರೋಟಿ ರವೆನ. ಚಪಾತಿ ಅಂತ ಪ್ಲ್ಯಾನ್ ಆಗಿತ್ತಲ್ಲ, ಬರೀ ಚಪಾತಿ ಹಿಟ್ಟಲ್ಲೇ ಮಾಡಿರೋದು. ಆದರೂ ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಗೊತ್ತಾ, ಅಷ್ಟು ದಪ್ಪ ಉಬ್ಬಿಕೊಳ್ಳುತ್ತೆ. ರವೆ ಮಿಕ್ಸ್ ಮಾಡಿಲ್ಲ, ಬರೀ ಪ್ಯೂರ್ ಗೋಧಿ ಹಿಟ್ಟಲ್ಲಿ ಮಾಡಿರೋದು. ಬ್ಯಾಂಕ್ ಅಂತೂ ಫುಲ್ಲು ರಶ್ ಅಂದರೆ ರಶ್ ಇತ್ತು. ಊಟ ಟೈಮ್ ಆಗೋ ಅಷ್ಟಲ್ಲಿ ಮಾಡಿಸ್ಬೇಕಿತ್ತು. ಮತ್ತೆ ಸಂಜೆ ಈಗ ಹೋದರೆ ವಸಿಷ್ಠ ಬರೋ ಟೈಮ್ ಆಗುತ್ತೆ. ಬ್ಯಾಂಕಿಗೆ, ಹಾಸ್ಪಿಟಲ್ಲಿಗೆ ಹೋದರೆ ಟೈಮಿಂಗ್ಸ್ ಗೊತ್ತಾಗಲ್ಲ, ನಾವು ಎಷ್ಟೊತ್ತಿಗೆ ಹೋಗಿ ಬರ್ತೀವಿ ಮನೆಗೆ ರಿಟರ್ನ್ ಅಂಥೇಳಿ. ಹಾಗಾಗಿ ನಾನು ಅನ್ನ ಮಾಡಿಟ್ಬಿಟ್ಟೆ ಹೋಗಿದ್ದೆ. ಬಂದಮೇಲೆ ಮಾಡಿದರೆ ಲೇಟ್ ಆಗುತ್ತೆ ಅಂಥೇಳಿ.
ಈಗಿನ ಕಾಲದಲ್ಲಿ ಸ್ವಲ್ಪನಾದರೂ ಓದಿರಬೇಕು ಅನ್ನೋದು ಇದಕ್ಕೆ. ಅಲ್ಲಿ ಪಾಪ ದೊಡ್ಡವರು ಓದದೇ ಇರೋರು ಹಳ್ಳಿ ಜನ ಬಂದಿದ್ರು, ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿ ಹೋಗಿ ಅವ್ರ ಹತ್ರ ಫಿಲ್ ಮಾಡಿಸ್ಕೊರಿ ಇವ್ರ ಹತ್ರ ಫಿಲ್ ಮಾಡಿಸ್ಕೊರಿ ಅಂಥೇಳಿ ಓಡಾಡಿಸ್ತಿದ್ರು. ಅದನ್ನ ನೋಡಿ ಅನ್ನಿಸ್ತು ನನಗೆ, ಕನಿಷ್ಠ ಪಕ್ಷ ಒಂದು ಫಾರಮ್ ಆದರೂ ಫಿಲ್ ಮಾಡೋಷ್ಟು ಓದಿರಬೇಕು ಅಂತ. ನಾನೇನು ಫಾರಮ್ ಫಿಲ್ ಮಾಡ್ತೀನಿ, ಓದಿಲ್ಲ ಅಂತಲ್ಲ ಹೇಳೋದು. ಇವಾಗಿನವ್ರು ಎಲ್ಲರೂ ಓದ್ತಾರೆ, ಬಟ್ ಹಳ್ಳಿಯವ್ರು ಬಂದರೆ ಬ್ಯಾಂಕಲ್ಲಿ ಹಾಗೆ ಮಾಡ್ತಾರೆ. ನಾನು ಸುಮಾರು ಸಲ ನೋಡಿದ್ದೀನಿ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅವ್ರ ಹತ್ರ ತುಂಬಿಸ್ಕೊಂಬರ್ರಿ ಇವ್ರ ಹತ್ರ ತುಂಬಿಸ್ಕೊಂಬರ್ರಿ ಹಿಂಗೆ ಹೇಳಿ ಓಡಾಡಿಸ್ತಾರೆ. ವಯಸ್ಸಾಗಿರೋರು ಬಂದ್ರಂತೂ ಹಾಗೆ ಮಾಡ್ತಾರೆ. ಹಳ್ಳಿಯವ್ರು ಅನ್ನೋದಕ್ಕಿಂತ ವಯಸ್ಸಾಗಿರೋರು ಬಂದರೆ ಹಾಗೆ ಮಾಡ್ತಾರೆ. ಈ ಸಿಟಿಯವರಾದರೆ ಏಜ್ ಆದವ್ರ ಜೊತೆ ಒಬ್ಬರು ಬಂದಿರ್ತಾರೆ, ಅವಾಗ ಅವ್ರಿಗೇನು ಅಷ್ಟು ಇದು ಮಾಡಲ್ಲ. ಪಾಪ ಹಳ್ಳಿ ಕಡೆಯಿಂದ ಬಂದಿರ್ತಾರಲ್ಲ ಒಬ್ಬೊಬ್ರು, ಅವರಿಗಂತೂ ಸಿಕ್ಕಾಪಟ್ಟೆ ಓಡಾಡಿಸ್ತಾರೆ. ಯಾರಾದರೂ ತುಂಬಿ ಕೊಡ್ರಿ ಅಂತ ಕೇಳ್ತಿರ್ತಾರಲ್ಲಿ. ನಾನು ಎಷ್ಟೊಂದು ಸಲ ಕೆಲವೊಬ್ಬರಿಗೆ ತುಂಬಿ ಕೊಟ್ಟಿದ್ದೀನಿ ಬ್ಯಾಂಕಿಗೆಲ್ಲ ಹೋದಾಗ. ಮಾತಾಡ್ತಾ ಮಾತಾಡ್ತಾ ನಂದು ಪೂರಿ ಲಾಡ್ಸೋದಾಯ್ತು ನೋಡ್ರಿ. ಗೊಜ್ಜು ತಗೋದು ತಿನ್ಬೋದು, ಅನ್ನ ಕಲಿಸ್ಕೋಬೋದು. ಹುಳಿ ಗೊಜ್ಜು, ಹುಣಸೆ ಹಣ್ಣಿನ ಗೊಜ್ಜು, ಹುಳಿ ಗೊಜ್ಜು. ಇದು ಅನ್ನ ಚಮಚ. ನೀಟಾಗಿ ಮಿಕ್ಸ್ ಮಾಡೋಣ. ನೀರಿದ್ದು ಕರೆಕ್ಟ್ ಬನ್ನಿ ಬಿಸಿ ಬಿಸಿ ಪೂರಿ ತಿನ್ನೋಣ. ತಗೊಂಡ್ರಿ ಹಾಕೊಂಡು ಕೊಡ್ರಿ ನೋಡಿ. ಇದು ಕಲರ್ ಸಖತ್ತಾಗಿ ಬಂದಿದೆ ನೋಡ್ರಿ, ಫುಲ್ ಬ್ರೌನ್ ಕಲರ್ ಬಂದೈತೆ. ಒಂಚೂರು ರವೆ ಮಿಕ್ಸ್ ಮಾಡಿಲ್ಲ, ಆದರೂ ನೋಡ್ರಿ ಎಷ್ಟು ಚೆನ್ನಾಗಿ ಪೂರಿ ಉಬ್ತಾ ಅಂತ. ಸ್ವಲ್ಪ ಗೋಧಿ ಹಿಟ್ಟಲ್ವಾ, ಕಲರ್ ಸ್ವಲ್ಪ ಇದು ಬರುತ್ತೆ. ಮೈದಾದೆಲ್ಲ ಫುಲ್ ವೈಟ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿ ಪೂರಿ ಮತ್ತು ತೊಂಡೆಕಾಯಿ ಕಾಬೂಲ್ ಕಡಲೆ ಗೊಜ್ಜು. ಪಲ್ಯ ಸಖತ್ತಾಗಿದೆ. ಈ ಪಲ್ಯಕ್ಕೆ ಇನ್ನೂ ಚಪಾತಿ ರೊಟ್ಟಿ ಆಗಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ತಗೋರಿ, ಹಂಗೆ ಮಾಡ್ಬೋದು. ತಗೋರಿ, ಏನಾಗಲ್ಲ. ಅನ್ನ ಒಂದು ಸ್ವಲ್ಪ ಕಮ್ಮಿ ಬೇಕಾದ್ರೆ ತಿನ್ನ. ದಿನ ಉಣ್ಣೋದೈತೆ ಅನ್ನ. ಫ್ರಿಡ್ಜ್ ಒಳಗೆ ಹಾಲಿಟ್ರೆ ಹಿಂಗೆ ಕೆನೆ ಬರ್ತೈತೆ ನೋಡಿರಿ. ದಪ್ಪ ಕ್ಯಾಪ್ ಹಾಕ್ದೇ ಇಟ್ಟರೆ ಕೆನೆ ಬರುತ್ತೆ. ಇದು ನೋಡಿರಿ, ಒಂದು ವಾರದ ಅಷ್ಟೇ ಕೆನೆ ಐತಿ.
ಮುಚ್ಚಳ ಹಾಕಿ ಇಟ್ಟರೆ ಇದಕ್ಕೆ ಅಷ್ಟು ದಪ್ಪ ಬರಲ್ಲ. ಓಪನ್ ಮಾಡಿ ಇಡಬೇಕು ಅಂದರೆ ಜಾಸ್ತಿ ಕೆನೆ ಬರುತ್ತೆ, ದಪ್ಪನೂ ಬರುತ್ತೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ದಪ್ಪ ಕೆನೆ ಸಿಗುತ್ತೆ. ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತೆ ಕಾಯಿಸ್ತೀವಲ್ಲ, ಕಾಯಿಸಿದಾಗ ಮತ್ತೆ ಹಾಗೆ ಇಡಬೇಕು. ಓಪನ್ ಮಾಡಿ ಕ್ಲೋಸ್ ಮಾಡಿ ಇಡಬಾರ್ದು ಆವಾಗಲೂ. ಹಾಲನ್ನ ಉರಿ ಜೋರಿಟ್ಟು ಕಾಯಿಸಬಾರ್ದು, ಯಾವಾಗಲೂ ಸಣ್ಣ ಉರಿಲೇ ಕಾಯಿಸ್ಕೋಬೇಕು. ಮತ್ತಿಲ್ಲೆಲ್ಲ ಸೈಡ್ಗೆ ಇರುತ್ತಲ್ಲ, ಇದನ್ನು ತಕ್ಕೋಬೇಕು. ಅಂದರೆ ನಾವು ಕೆನೆಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಬೆಣ್ಣೆ ಮಾಡ್ಕೊತೀವಿ ಅಂದರೆ ಮಾತ್ರ ಈ ಥರ. ಇಲ್ಲಾಂದರೆ ಬರೀ ಟೀಗೆ, ಕೆಲವೊಬ್ಬರು ಹಾಗೆ ಏನು ಮಾಡ್ತಾರೆ, ಟೀಗಷ್ಟೇ ಹಾಲನ್ನ ಕಾಯಿಸ್ಕೊತಾರೆ. ನಾವು ಕೆನೆಗೆ ಇಂಪಾರ್ಟೆನ್ಸ್ ಅಂದರೆ ಬೆಣ್ಣೆನೂ ಮಾಡ್ಕೊತೀವಿ. ಹಾಗಾಗಿ ಕೆನೆ ಎಷ್ಟು ಬರುತ್ತೆ ನಾನು ಚೂರು ವೇಸ್ಟ್ ಮಾಡಲ್ಲ. ಈ ಥರ ಸ್ಟೋರ್ ಮಾಡಿ ಇಟ್ಕೋತೀನಿ ನೋಡಿ. ಇದು 1 ವಾರದ ಕೆನೆ ಇದೆ. ಇನ್ನೊಂದು 2 ದಿನ ಅಂದರೆ ನಾವು ಮತ್ತೆ ಬೆಣ್ಣೆ ಮಾಡಬೇಕಾಗತ್ತೆ. ನಾನು ಸ್ಟಾರ್ಟ್ ಆಯ್ತು. ಬಟ್ಟೆ ಇದು ಮೇಲೆ ಒಣಗಿದವ, ಇನ್ನು ನೋಡ್ಬೇಕು. ಹೋಗೋಣ ನಡಿ. ಮಳೆ ಬರ್ತೈತಿ ಚಿನ್ನ, ನೀನು ಒಬ್ಬನೇ ಇರು. ಫಾಸ್ಟಾಗಿ ಇಬ್ಬರು ತೆಗಿಬೇಕು ಅಂದರೆ. ಫ್ರೆಂಡ್ಸ್, ಮಳೆ ಜೋರಾಯಿತು. ಹೋಗಿ ಬಟ್ಟೆ ತಗೊಂಬರ್ತೀವಿ. ಒಂದಿಷ್ಟೆಲ್ಲ ಒಣಗಾಕಿದ್ದೀನಿ. ಇಲ್ಲೇ ಇರು ಪುಟ್ಟ. ಮಳೆ ಫುಲ್ ಜೋರಾಯಿತು. ಒಣಗ್ಯಾವನು. ನೀವು ಕ್ಲಿಪ್ ತಕ್ಕರಿ, ನಾ ತಗೋತೀನಿ ಬಟ್ಟೆನ. ಕ್ಲಿಪ್ ತಗೊಂಡವ್ರಿ. ವಸಿಷ್ಠ ತೆಗಿಕಲ್ಲ, ಹಸಿ ಅದಾವು. ಎಲ್ಲಿ ಒಣ ಹಾಕ್ತೀರಿ? ಬಂದು ಜಾಸ್ತಿ ಬರಲ್ಲ ಬಿಡಿ. ವಸಿಷ್ಠ ಅದೆಲ್ಲ ಉದುರು ಹೋಗ್ತಿದ್ದವ. ಮಂಡಿ ನೋವು ಬಂದ್ಬಿಡ್ತೈತಿ. ಟೆರೆಸ್ ಮೇಲೆ ಹತ್ತಿ ಇಳಿದು ನಾವು ಹೋಗೋ ಅಷ್ಟರಲ್ಲಿ ಮಳೆನೂ ಹೋಯ್ತು. ಕೆಲವೊಂದು ಬಟ್ಟೆ ತರಲಿಲ್ಲ, ಹಸಿ ಇದಾವೆ. ಫ್ರೆಂಡ್ಸ್, ವಸಿಷ್ಠಂದು ಸ್ಕೂಲ್ ಯೂನಿಫಾರ್ಮ್ ಕೊಡ್ತಾರಂತೆ ಈಗ. ಅದನ್ನು ಇಸ್ಕೊಂಬರೋದಕ್ಕೆ ಅಂತ ಹೋಗಬೇಕು. ವಸಿಷ್ಠ ನಾನು ಸ್ಕೂಲಿಂದ ಈಗ ಬಂದಿದ್ದಾನೆ. ಅವನಿಗೆ ಟೆಸ್ಟ್ ಇದೆ. ಶೂ ಬೇಕಲ್ಲ ಹಾಕೋಣ. ಓಕೆ, ಶೂ ತೊಗೋಬೇಕು. ಶೂ ಐತಲ್ಲ, ಸಾಕ್ಸ್ ಎಲ್ಲಿ ಕೊಡ್ತಾರಂತ ಗೊತ್ತಿಲ್ಲ. ಬಟ್ಟೆ ಅಂಗಡಿಗೆ ಹೇಳಿರ್ತಾರೆ, ಅಲ್ಲಿ ಅಳತೆ ಕೊಟ್ಟು ಹೊಲಿಸ್ಕೊಂಡು ತೊಗೋಬೇಕು. ಅಳತೆ ಕೊಟ್ಟು ಹೊಲಿಯೋಕೆ ಹಾಕಿ 1 ತಿಂಗಳ ಮೇಲಾಯಿತು. ಈಗ ಮೆಸೇಜ್ ಬಂದಿದೆ, ಯೂನಿಫಾರ್ಮ್ ಕೊಡ್ತಾರೆ, ಹೋಗಿ ತೊಗೊಂಬನ್ನಿ ಅಂತ. ಹೋಗಿ ತೊಗೊಂಡು ಬರಬೇಕು ವಸಿಷ್ಠ ನಾನು. ಈಗ ಹೋಗ್ತೀವಿ. ಟೈಮ್ ಬಂದು 6 ಗಂಟೆ ಆಯಿತು. ಟೀ ಕುಡಿದು ಹೋಗ್ತೀವಿ. ಮಳೆನೂ ಬೇರೆ ಬರ್ತಾಯಿದೆ. ಫ್ರೆಂಡ್ಸ್, ಈಗ ವಸಿಷ್ಠನ ಯೂನಿಫಾರ್ಮ್ ಇಸ್ಕೊಂಬರೋದಕ್ಕೆ ಅಂಥೇಳಿ ಹೊರಟಿದ್ದೀವಿ. ಇಬ್ಬರೇ ಹೋಗ್ತಿದ್ದೀವಿ, ವಸಿಷ್ಠ ನಾನು. ಬೋಲ್ಟ್ ಹಾಕೋತೀಯ? ಹಾಕ್ಲಾ? ನಾನು ಈಗ ಬಂದು ಅವಳಿಗೆ ಕಸ ಗುಡಿಸು ಅಂತ ಹೇಳಿದ್ದೀನಿ. ಕಸ ಗುಡಿಸ್ತಿದ್ದಾಳೆ. ಅಷ್ಟೊತ್ತಿಗೆ ನಾನು ವಸಿಷ್ಠ ಹೋಗಿ ಯೂನಿಫಾರ್ಮನ್ನ ಇಸ್ಕೊಂಡು ಬರ್ತೀವಿ. ಮೂರು ಮೆಟ್ಲು ಜಿಗಿತೀಯ, ಕಾಲು ಏಟ್ ಮಾಡ್ಕೊಂಡಿರ್ತೀಯ. ಏಟಾಗುತ್ತೆಪ್ಪ. ಬಾ ವಸಿಷ್ಠ. ಯಾರು ಇಲ್ಲ ಅಂತ ಹೋದ್ವಿ ಫಸ್ಟ್ ನಾವೇ ಅಂದ್ಕೊಂಡು. ಇದೇ ಯೂನಿಫಾರ್ಮ್ ಹೋಗೋ ಅಷ್ಟರಲ್ಲಿ ಎಷ್ಟು ರಶ್ ಆಗಿತ್ತು ಅಂದರೆ ಅಂಗಡಿ ಅಷ್ಟು. ಎಲ್ಲ ಸ್ಕೂಲ್ ಮಕ್ಕಳಿಗೂ ಒಂದೇ ಅಂಗಡಿಲಿ ಹೇಳೋರೆ. ಮೆಸೇಜ್ ಬಂದ ತಕ್ಷಣ ಹೋಗಿದ್ದಾರೆ, ಅದು ಫುಲ್ ರಶ್ ಆಗೋಯ್ತು. ಯೂನಿಫಾರ್ಮ್ ತಂದಿದ್ದೀವಿ, ನೋಡ್ರಿ ಹೆಂಗಿದೆ ಅಂತ. ಇದೇ ನಾನು ಎಂದಿದ್ದು ಗ್ರೇ ಕಲರ್. ಗ್ರೇ ಕಲರ್ ಯೂನಿಫಾರ್ಮ್ ನೋಡಿ. ನಮ್ಮ ಸ್ಕೂಲಿಗೆ ಯಾವ್ದೊಂದು ಹುಡುಗ ಹಾಕೊಂಡ್ಬಂದಿತ್ತು. ಅದೇಗೆ ಹಾಕೊಂಡ್ಬಂದಿತ್ತು ಹುಡುಗ? ನಿಮ್ಮ ಸ್ಕೂಲಿಗೆ ಹಾಕೊಂಡ್ಬಂದಿದ್ನ. ಲೈಕ್ ಕರ್ಕೊಂಡು ಹೋಗಿ ಬರ್ತೀವಿ. ರೆಗ್ಯುಲರ್ ಸಾಕ್ಸ್ ರೆಡ್ ಲೈನ್ ಅಷ್ಟೇ. ಇದು ರೆಗ್ಯುಲರ್ ಬ್ಲ್ಯಾಕ್ ಶೂಗೆ, ಇದು ಒಂದು ವೈಟ್ ಶೂಗೆ.
ಮತ್ತೆ ಏಯ್ ತಡಿ ಟೈ ಕೊಡ್ತೀನಿ. ಬೆಲ್ಟ್ ಎಲ್ಲೈತಿ ಬೆಲ್ಟ್ ತಗೋ ಇದನ್ನ ಓಪನ್ ಮಾಡಿ. ಬೆಲ್ಟ್ ಚೇಂಜ್ ಎಲ್ಲ ಬೆಲ್ಟ್ ಇದು ಟೈ ಎಲ್ಲಿ ಪ್ಯಾಂಟ್ ಕಲರೇ ಟೈ ಸ್ವಲ್ಪ ಬಿಡುತ್ತೆ ಕಲರ್ ಚೇಂಜ್ ಇದೆ ರೆಡ್ ಇದು ಏನು ಬೆಲ್ಟು ಬೇರೆ ಥರ ಐತೆ ಇದು ಮೊದಲೇ ಚೆನ್ನಾಗಿದೆ ಟೈಟ್ ಮಾಡಬೇಕಿದೆ. ಯೂನಿಫಾರ್ಮ್ ಹಾಕಿ ನೋಡ್ಬೇಕು ಹೆಂಗೆ ಕಾಣಿಸುತ್ತೆ ಪೂರ್ತಿ ಹಾಕೊಂಡು ನೋಡ್ತೀನಾ ಹಾಂ ಹಾಕೊಂಡು ನೋಡು ಹೋಗಿ ಕಳಿ ಹಾಕೊಂಡು ನೋಡು ಶರ್ಟ್ ಕಳಿ ಅದನ್ನು ಹುಡುಗಿಯರು ಬೆಲ್ಟ್ ಎಲ್ಲರಿಗೂ ಫ್ರೆಂಡ್ಸ್ ಈಗ ಯೂನಿಫಾರ್ಮ್ ಹಾಕಿ ನೋಡ್ತೀನಿ ಅವ್ನಿಗೆ ಹೆಂಗೆ ಕಾಣುತ್ತೆ ಅಂತ ಹಾಗೇನೆ ನಾನು ಮಧ್ಯಾಹ್ನ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಸ್ಟುಡಿಯೋಗೆ ಅದನ್ನು ಹಾಗೆ ತೊಗೊಂಡು ಬಂದ್ವಿ ಚೆನ್ನಾಗಿ ತೆಗ್ದಿಲ್ಲಪ್ಪ ಇದೇ ಡ್ರೆಸ್ ಮೇಲೆ ತೆಗೆಸ್ಕೊಂಡಿದ್ದೀನಿ ಫೋಟೋನ ಫುಲ್ ವೈಟ್ ಮಾಡಿಟ್ಟಿದ್ದಾರೆ ಫ್ಲ್ಯಾಶ್ ಲೈಟ್ ಬಿದ್ದಂಗೆ ಅದನ್ನು ಹೋಗಿ ಇಸ್ಕೊಂಬಂದ್ವಿ ಈಗ ವಸಿಷ್ಠಂಗೆ ಯೂನಿಫಾರ್ಮ್ ಹಾಕಿ ತೋರಿಸ್ತಾನೆ ಹೆಂಗೆ ಕಾಣಿಸ್ತಾನೆ ಅಂತ ಬರಪ್ಪ ಇಲ್ಲಿ ಪೂರ್ತಿ ಚಡ್ಡಿ ಅದನ್ನು ಹಾಕೊಂಡು ನಾನು ಚಡ್ಡಿ ಅಲ್ಲ ಚಡ್ಡಿ ಉದ್ದ ಆಯ್ತಾ ಅಂತ ಅಲ್ಲ ಬಿಕ್ಕಳಿಕೆ ನೀರ ಕುಡಿಯಪ್ಪ ಒಂದು ಸ್ವಲ್ಪ ಫ್ರೆಂಡ್ಸ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ ಹಂಗೆ ನಿಂದ ಸ್ವಲ್ಪ ಕಾಲು ಲೂಸಾಗಿ ಇಟ್ಟು ನಿಂತ್ಕೊಳ್ಳ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ ನೋಡ್ರಿ ಸ್ವಲ್ಪ ಏನು ಶರ್ಟ್ ಕರೆಕ್ಟ್ ಆಯಿತು ಏನು ಚಡ್ಡಿ ಸೊಂಟ ಬರ್ತಾ ಇಲ್ಲ ಬೆಲ್ಟ್ ಹಾಕಿದ್ರೆ ಮಾತ್ರ ನಿಂತೈತೆ ಟರ್ನ್ ಹಾಕ್ಬಿಟ್ಟು ಆ ಕಡೆ ಚಡ್ಡಿ ಕರೆಕ್ಟ್ ಇದೆ ಬಟ್ ಸೊಂಟ ಲೂಸ್ ಆಗ್ತೈತೆ ಅವನು ಹೈಟ್ ಇದ್ದಾನಲ್ಲ ಹೊಟ್ಟೆ ಸೊಂಟ ಭಾಗ ದಪ್ಪ ಎಲ್ಲ ಒಂದು ತೆಳ್ಳಗಿದ್ದಾನೆ ಬಟ್ ಈ ಕಡೆ ಬಾ ಉದ್ದ ಇಷ್ಟೇ ಇರಬೇಕು ನಾವು ಇಷ್ಟೇ ಅಳತೆ ಕೊಟ್ಟಿದ್ದು ಮಂಡಿವರೆಗೂ ಹೌದಾ ನೋಡ್ರಿ ಚಡ್ಡಿ ಉದ್ದ ಆಯಿತು ಶರ್ಟ್ ಕರೆಕ್ಟ್ ಆಯ್ತು ಇದು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನೋಡ್ರಿ ಈ ಥರ ಇದೆ ವಸಿಷ್ಠನ ಸ್ಕೂಲ್ ಯೂನಿಫಾರ್ಮ್ ತಂದ್ವಿ ಈ ಥರ ಆಗಿದೆ ಚೆನ್ನಾಗಿ ಕಾಣಿಸ್ತಾನೆ ಯೂನಿಫಾರ್ಮಲ್ಲಿ ನೋಡ್ರಿ ಎಷ್ಟು ಕ್ಯೂಟಾಗಿ ಕಾಣಿಸ್ತೈತಿ ನಮ್ಮ ಕೂಸದ ನೋಡ್ರಿ ಫ್ರೆಂಡ್ಸ್ ಯೂನಿಫಾರ್ಮ್ ತೊಗೊಂಬಂದು ಹಾಕಿ ನೋಡಿದ್ವಿ ಮತ್ತು ಅದು ಶಾರ್ಟ್ಸು ತುಂಬ ಉದ್ದ ಆಗ್ತಿತ್ತು ಲೂಸ್ ಆಗ್ತಿತ್ತು ಮತ್ತು ಹೋಗಿ 1 ನಂಬರ್ ಕಡಿಮೆ ಸೈಜ್ನ ತೊಗೊಂಡು ಬಂದ್ವಿ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಿದ್ದಾನೆ ಸಖತ್ ಕ್ಯೂಟ್ ಕಾಣಿಸ್ತಿದ್ದಾನೆ ಸ್ಕೂಲ್ ಯೂನಿಫಾರ್ಮಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ ಇನ್ನು ಡಾಕ್ಟರ್ ಯೂನಿಫಾರ್ಮ್ ಲಾಯರ್ ಯೂನಿಫಾರ್ಮ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಮ್ಮ ಮಕ್ಕಳು ನನಗಂತೂ ಯೂನಿಫಾರ್ಮಲ್ಲಿ ನೋಡಿ ತುಂಬ ಖುಷಿ ಆಯಿತು ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ